ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಇಷ್ಟು ದಿನ ಈ ವಕ್ಫ್ ಮಂಡಳಿ ವಿಚಾರದಾಗ ಇದ್ದ ಬದ್ದ ಭೂಮಿನೆಲ್ಲ ಕಬಳಿಸ್ಲಿಕ್ಕತ್ತಾರ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರಿಗೆ ಮಂದಿ, ಮೀಡಿಯಾದವರು, ವಿರೋಧ ಪಕ್ಷದವರು ಎಲ್ಲರೂ ಬೈಲಿಗತ್ತಿದ್ರು. ಆದ್ರೆ ಈಗ ಅವ್ರದೇ ಪಕ್ಷದ ನಾಯಕ ಮಂತ್ರಿಗಳಾದಂತಹ ಎಸ್ ಮಲ್ಲಿಕಾರ್ಜುನ್ ಅವರು ಶಿಸ್ತು ಏಕವಚನದಾಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಬೈದು ಬಿಟ್ಟಾರ ನೋಡ್ರಿ. ಅವ್ನ ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವ್ನ ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ, ಮಾತಾಡ್ತೇವೆ ಕರೆದಾಗ. ಅವ್ನ ಯಾರು ನಮ್ಮ ಹತ್ರ ಬಂದು ಹೇಳಕ್ಕೆ, ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿಗಳು, ಅವ್ನ ಯಾರು ಬಂದು ಇಲ್ಲಿ ಮಾತಾಡಕ್ಕೆ, ಅವೆಲ್ಲ ಸರಿ ಇರಲ್ಲ, ಮಾತಾಡ್ತೇವೆ ಕರೆದಾಗ. ಈ ದಾವಣಗೆರೆದಾಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡಿಸ್ಲಿಕ್ಕೆ ಜಮೀರ್ ಅಹಮದ್ ಖಾನ್ ಏನೋ ಮಸ್ಲತ್ ಮಾಡ್ಲಿಕ್ಕತ್ತಾರ ಅನ್ನುವಂಥ ಆರೋಪ. ಹಿಂಗಾಗಿ ಈ ವಿಚಾರದಾಗ ಸಿಟ್ಟಿಗೆದ್ದು ಬಿಟ್ಟಾರ ಮಲ್ಲಿಕಾರ್ಜುನ್ ಅವರು. ಎಲ್ಲಿ ತಮ್ಮ ಮಗನಿಗೆ ಟಿಕೆಟ್ ಸಿಗ್ಲಾರ್ದೆ ಹೋಗ್ತೈತೆ ಅಂತ ಹೇಳಿ ಟೆನ್ಷನ್ಯಾಗ ಜಮೀರ್ ಅಹಮದ್ ಖಾನ್ ಅವ್ರು ಯಾವ ಯಾರು ಇಲ್ಲಿ ಬಂದು ಮಾತಾಡ್ಲಿಕ್ಕ, ನಮ್ಮ ಕ್ಷೇತ್ರಗಳು ಅದಾವ, ಇವೆಲ್ಲ ಸರಿ ಇರುವುದಿಲ್ಲ, ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಅವನಿಗೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಏಕವಚನದಾಗಿ ಫುಲ್ ಸಿಟ್ಟಿನ್ಯಾಗ ಬೈದು ಬಿಟ್ಟಾರ. ಸಿಎಂ ಸಿದ್ದರಾಮಯ್ಯನವರ ಖಾಸ ದೋಸ್ತು ಜಮೀರ್ ಅಹಮದ್ ಖಾನ್ಗೆ ಹಿಂಗ ಬೈಲಿಕತ್ತಾರ ಅವ್ರದ ಮಂತ್ರಿ ಅಂತಂದ್ರೆ ಈ ಏನ್ ಮಾಡ್ತಾರ ನೋಡೋಣಲ್ಲ. ನೋಡ್ರಿ, ನಂಬದವ್ರನ್ನ ನಡು ನೀರಾಗ ಕೈ ಬಿಡಬಾರ್ದು ಅನ್ನೋ ಮಾತೈತಿ. ಹೌದಿಲ್ಲ ಹೇಳ್ರಿ, ಒಪ್ತಿರಿಲ್ ನೀವು ಇದು? ಆದ್ರ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯದ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ತಾರ, ಅಭಿವೃದ್ಧಿ ಮಾಡ್ತಾರ, ಹಂಗ್ ಮಾಡ್ತಾರ, ಹಿಂಗ್ ಮಾಡ್ತಾರಂತ ಬಹಳೇ ನಂಬಿ ಬಿಟ್ಟಿದ್ರು ಮಂದಿ. ಆದ್ರ ಅವ್ರಿಗೆ ಇವ್ರು ಕೊಟ್ಟಿದ್ದೇನು? ಪಾಪ ಇಲ್ಲೊಬ್ಬ ಹೆಣ್ಮಗಳು ಎಷ್ಟು ಚಂದ ಹಾಡ ಹಾಡಿ ಕೇಳಲಿಕತ್ತಾರ ನೋಡ್ರಿ. ಸಿದ್ದರಾಮಯ್ಯ ನಿನ್ನ ನೆಂಬಿದೆ, ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ, ಈ ಮನವೆಲ್ಲ ಬಾಳ ನೊಂದಿದೆ, ಸಿದ್ದರಾಮಯ್ಯ ನೀ ನೋಡಬಾರದೆ. ಇನ್ನು ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಈಗ ಒಮ್ಮೆ ಫಿನಿಕ್ಸ್ ನಂಗೆ ಎದ್ದು ಬಂದಾರ ನೋಡ್ರಪ್ಪ. ಏನಿಲ್ಲ ಅಂದ್ರೂ ಒಂದು 2 ವರ್ಷ ಆಗಿತ್ತು, ಹೆಚ್ಚು ಸಾರ್ವಜನಿಕ ಕಾರ್ಯಕ್ರಮಗಳದಾಗ ಕಾಣಿಸ್ಕೋತಿರ್ಲಿಲ್ಲ, ಹೆಚ್ಚು ಮಾತಾಡ್ತಿರ್ಲಿಲ್ಲ. ಆದ್ರ ಭಟ್ಕಳದಾಗ ಹಿಂದೂ ಸಂಗಮ ಕಾರ್ಯಕ್ರಮದಾಗ ಭಾರಿ ಮಾತಾಡ್ಯಾರ. ಜಾತ್ಯಾತೀತತೆ ಅಂದ್ರ ಅದು ಹಿಂದುತ್ವ. ಬೇರೆ ರಾಷ್ಟ್ರಗಳಿಂದ ಬಂದವರಿಗೆ ಮಸೀದಿ, ಚರ್ಚ್ ಕಟ್ಲಿಕ್ಕೆ ಅವಕಾಶ ಕೊಟ್ಟಿವಲ್ಲ, ನಮಗಿಂತ ದೊಡ್ಡ ಜಾತ್ಯಾತೀತರು ಯಾರದಾರ? ಅಕಸ್ಮಾತ್ ಏನಾರ ನಿಮಗ್ ತಾಕತ್ತಿತ್ತಂದ್ರ ಬಾಂಗ್ಲಾದೇಶಕ್ಕೆ ಹೋಗ್ರಿ ನೋಡೋಣ, ಅಲ್ಲಿ ಈ ಜಾತ್ಯತೀತತೆ ಪಾಠ ಮಾಡ್ರಿ ನೋಡೋಣ ಅಂತ ಸವಾಲ್ ಹಾಕ್ತಾರ. ಅಷ್ಟೇ ಅಲ್ರಿ, ಮತ್ತೊಂದು ಕಹಿ ಸತ್ಯ ಹೇಳ್ಬಿಟ್ರವ್ರು. ನಮ್ಮನ್ನು ಮುಸ್ಲಿಮರು, ಕ್ರಿಶ್ಚಿಯನ್ರು ಸೋಲ್ಸಿದ್ದಲ್ಲ, ಹಿಂದೂಗಳನ್ನು ಸೋಲ್ಸಿದ್ದು ನಮ್ಮವರೇ ಹಿಂದೂಗಳು ಅಂತ ಹೇಳ್ಬಿಟ್ರ. ಅಷ್ಟೇ ಅಲ್ಲ, ಹಿಂದೂಗಳು ಒಂದಾಗ್ಲಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಗೋವಿಂದ ಗೋವಿಂದ ಅಂತ ಎಚ್ಚರಿಸ್ಲಿಕ್ಕೂ ಹೋದ್ರವ್ರು. ಅಷ್ಟೇ ಅಲ್ರಪ್ಪ, RSS ಅನ್ನು ಮುಗಿಸ್ತೀವಿ ಅಂತ ಕೆಲವ್ರು ಮಾತಾಡ್ಲಿಕತ್ತಾರಲ್ಲ, ದೊಡ್ಡ ಭ್ರಮೆದಾಗದಾರ. ಯಾರಿಗೂ ಅಂತ ದಮ್ ಇಲ್ಲ ಅನ್ನೋದನ್ನ ಅನಂತಕುಮಾರ್ ಹೆಗಡೆ ಅವರು ಘರ್ಜನೆ ಮಾಡ್ಬಿಟ್ಟಾರ ನೋಡ್ರಿ. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಒಂದು ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಬ್ಸ್ ನಿಲ್ಲಿಸಬೇಕು ಅಂತ. ಅವತ್ತನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಿನಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರ್ದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ದೀವಿ. ಕೋಟಿ ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೀವಿ. ಕೆಲವರು ಇನ್ನೂ ಕೂಡ ಹಲಬ್ತಾ ಇದ್ದಾರೆ, RSS ಅನ್ನು ಮೊಟ್ಟ ಹಾಕ್ಬಿಡ್ತೀವಿ, RSS ಅನ್ನು ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡುವುದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡುವುದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡುವುದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವಾ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ, ತನ್ನಿಂದನೇ ಬೆಳಗಾಗುತ್ತೆ ಅಂತ. ಮನೆಯಲ್ಲಿರೋ ಕೋಳಿ ಹೇಳುತ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗತ್ತೆ, ಇಲ್ಲಾದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ ಇದೆಯಾ ಇವತ್ತು RSS ಅನ್ನ ನಿಲ್ಲಿಸೋ ದಮ್ಮು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂಥ ಧಾರ್ಷ್ಟ್ಯ ಖಂಡಿತವಾಗಿಲ್ಲ, ಖಂಡಿತವಾಗಿಲ್ಲ. ನಾವಾಗಿ ಎದ್ದು ನಿಂತ್ಕೊಂತಾ ಇದೀವಿ, ನಾವಾಗಿ ಎದ್ದು ನಿಂತ್ಕೊಂತಾ ಇದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಲಾಚ ಪೃಥ್ವಿ. ಎಲ್ಲಿ ಬಲ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ
ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನ ಕೊಡೋದಿಲ್ಲ, ಆನೆಯನ್ನ ಕೊಡೋದಿಲ್ಲ, ಸಿಂಹವನ್ನ ಕೊಡೋದೇನೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕಃ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವರು ಯಾವತ್ತು ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದಾನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಬುಡದಲ್ಲಿ ಬಂದು ನಿಂತ್ಕೊಂತಾರೆ. ಸ್ವಾಮಿ, ಹಿಂದೂ ಸಮಾಜ ಇವತ್ತು ತಲೆ ಎತ್ತಿ ನಿಂತ್ಕೊಳ್ತಾ ಇದೆ. ಯಾರು ಏನೇ ಹೇಳಿ ಇದನ್ನ ನಿಲ್ಲಿಸ್ಲಿಕ್ಕೆ ಇನ್ನು ಸಾಧ್ಯನೇ ಇಲ್ಲ. ಇನ್ನು ನಿನ್ನೆ T20 ವರ್ಲ್ಡ್ ಕಪ್ ಮ್ಯಾಚ್ ಏನ್ ಭಾರಿ ಐತ್ರಿ. ಭಾರತದ ಕ್ರಿಕೆಟ್ ವಿಜಯೋತ್ಸವ ನೋಡ್ಬೇಕು ನೀವು, ಭಾರಿ ಚಂದ ಇತ್ತು. ಮೊದಲಿಗೆ ಒಂದು ವಿಡಿಯೋ ನೋಡ್ಬೇಕು ನೀವು, ಪಟಾಕಿಗಳನ್ನ ಹೊಡೆದು ಬಹಳ ಚಂದ ಇತ್ತು. ಅದು ನೋಡ್ಲಿಕ್ಕೆ ಕಣ್ ತುಂಬಿಕೊಳ್ಳುವಂತ ಒಂದು ಅದ್ಭುತವಾದ ದೃಶ್ಯ ಅದು. ಅದನ್ನು ನೋಡ್ರಿ ಮೊದಲು. ಇದೊಂದು ಐತಿಹಾಸಿಕ ಗೆಲುವು, ಬಹಳ ಚಂದ ಆಚರಣೆ ಮಾಡ್ಯಾರ. ಇದು ಬರೇ ಗೆಲುವು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಬಹಳಷ್ಟು ವಿಷಯಗಳದಾವ, ಬಹಳಷ್ಟು ದಾಖಲೆಗಳಾಗ್ಯಾವ. ಅಷ್ಟೇ ಅಲ್ಲ, ಒಂದಿಷ್ಟು ತಪ್ಪು ತಿಳುವಳಿಕೆನೂ ಸರಿಯಾಗ್ಯಾವ ಅಂತ ಅನಿಸ್ತದ ನನಗ. ಯಾಕಂದ್ರ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ನುವಂಥದ್ದಕ್ಕ ಪನೋತಿ ಅನ್ನುವಂಥ ಹಣೆಪಟ್ಟಿ ಕಟ್ಟಿದ್ರು. ಯಾಕೆ ಹೇಳ್ರಿ? ಒಂದಿಷ್ಟು ವರ್ಷಗಳಿಂದ ಭಾರತ ಆ ಸ್ಟೇಡಿಯಂನಾಗ ಆಡಿದ್ದ ಮ್ಯಾಚ್ಗಳು ಸೋತಿತ್ತು. ಹಿಂಗಾಗಿ ನೋಡ್ರಿ, ಹಳೇದೊಂದು ರಾಹುಲ್ ಗಾಂಧಿ ಪನೋತಿ ಅಂತ ಅಂದಿದ್ದ ವಿಡಿಯೋ ಈಗ ಮತ್ತೆ ವೈರಲ್ ಆಗ್ಲಿಕ್ಕತ್ತದ. ಎಷ್ಟು ಧೈರ್ಯ ಇರ್ಬೇಕಂತೀನಿ. याद है? हाँ क्या? पनौती पनौती पनौती, वो अच्छा भला वहां पे, अच्छा भला हमारे लड़के वहां पे वर्ल्ड कप जीत जाते, वो वहां पे पनौती हरवा दिया. टीवी वाले ये नहीं कहेंगे, टीवी वाले ये नहीं कहेंगे, मगर जनता जानती है. ಆ ವಿಡಿಯೋ ನೋಡಿದ್ಮೇಲೆ ಈಗ ಮತ್ತೊಂದು ವಿಡಿಯೋ ನೋಡ್ಲೇಬೇಕು ನೀವು. T20 ಭಾರತ ಗೆಲುವು ಪಡೆದಿದ್ದು ಎಲ್ಲಿ? ನರೇಂದ್ರ ಮೋದಿ ಸ್ಟೇಡಿಯಂನ್ಯಾಗ. ಅಷ್ಟೇ ಅಲ್ಲ, ಅಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಇಡೀ ಮ್ಯಾಚ್ ನೋಡಿದ್ರು. ಭಾರತ ಗೆದ್ದ ಮೇಲೆ ಎದ್ದು ನಿಂತು ಚಪ್ಪಾಳೆ ಹೊಡೆದು ಕುಣಿದು ಸಂಭ್ರಮಿಸಿದ್ರು. ಆ ದೃಶ್ಯ ನೋಡ್ಬೇಕು. ಇನ್ನು ಈ ಪನೋತಿ ಅನ್ನೋದು ನನಗಂತೂ ನಂಬಿಕೆ ಇಲ್ಲ. ಯಾಕಂದ್ರ ನೋಡ್ರಿ, ಯಾವುದೇ ಒಂದು ಸ್ಟೇಡಿಯಂ ಆಗ್ಲಿ ಅಥವಾ ಯಾವುದೇ ಹೆಸರಾಗ್ಲಿ, ಯಾರೇ ಆಗ್ಲಿ ಪನೋತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಪರಿಶ್ರಮದಿಂದ ಮುಂದೆ ಬಂದ್ರೇನೆ, ಆಡದ್ರೇನೆ ಗೆಲುವು ಸಾಧ್ಯ ಆಗ್ತದ ಅನ್ನುವಂಥದ್ದು ನನ್ನ ಮಾತು. ಆದ್ರೂ ಈ ಪನೋತಿ ಅನ್ನುವಂಥ ಹಣೆಪಟ್ಟಿ ಕಟ್ಟೋರಿಗೆ, ಪನೋತಿ ಅನ್ನೋರಿಗೆ ಇಲ್ಲಿ ಒಂದು ಉತ್ತರ ಕೊಡ್ತೀನಿ. ಯಾಕಂದ್ರ ಭಾರತ ಇಲ್ಲಿ ತನಕ ಎಷ್ಟು ಗೆಲುವಿನ ಸರಮಾಲೆಗಳನ್ನ ಪಡ್ಕೊಂಡೈತೆ ಅನ್ಲಿಕ್ಕೆ ಒಂದು ಲಿಸ್ಟೇ ಐತಿ. ನೋಡ್ರಿ, 2024ರಾಗ T20 ವರ್ಲ್ಡ್ ಕಪ್ ಗೆದ್ದಿತ್ತು, 2025ರಾಗ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು, 2025ನೇ ಇಸ್ವಿದಾಗೆ ಏಷ್ಯಾ ಕಪ್. ಅಷ್ಟೇ ಅಲ್ಲ, ಹೆಣ್ಮಕ್ಳು ವರ್ಲ್ಡ್ ಕಪ್ ಗೆದ್ದಾರ. 2026ರಾಗ ಅಂಡರ್-19 ವರ್ಲ್ಡ್ ಕಪ್ ಗೆದ್ದಾರ. ಈಗ ನಿನ್ನೆ T20 ವರ್ಲ್ಡ್ ಕಪ್. ಅಂದ್ರೆ ಇಲ್ಲಿ ತನಕ ಮತ್ತೊಂದು ದಾಖಲೆ ಏನಂದ್ರ, ಸತತ 2 ಸಲ T20 ಫೈನಲ್ ಪಂದ್ಯನ ಯಾವುದೇ ಟೀಮ್ ಗೆದ್ದಿರ್ಲಿಲ್ಲ. ಆದ್ರ ಭಾರತ 2024 ಮತ್ತು 2026 ಸತತ ಗೆಲ್ಲೋ ಮೂಲಕ ಒಂದು ದಾಖಲೆ ಬರೆದೈತಿ. ಇನ್ನು ಮತ್ತೊಂದು ದಾಖಲೆ ಅಂದ್ರ, T20 ವಿಶ್ವಕಪ್ ಆತಿಥ್ಯ ವಹಿಸಿದಂತಹ ತಂಡ ಇಲ್ಲಿ ತನಕ ಚಾಂಪಿಯನ್ ಪಟ್ಟನೇ ಅಲಂಕರಿಸಿರ್ಲಿಲ್ಲ. ಈ ಸಲ ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಈ ಟೂರ್ನಿಯನ್ನ ಆಯೋಜನೆ ಮಾಡಿತ್ತು. ಇದು ಮತ್ತೊಂದು ದಾಖಲೆ. ಇನ್ನೂ ಒಂದು ಐತ್ರಪ್ಪ, ಇಲ್ಲಿ ತನಕ ಯಾವುದೇ ತಂಡ 3 T20 ವಿಶ್ವಕಪ್ ಪಂದ್ಯನೇ ಗೆದ್ದಿರ್ಲಿಲ್ಲ ಅಂತ. 2008, 2024, 2026 3 ಸಲ T20 ವರ್ಲ್ಡ್ ಕಪ್ ಗೆದ್ದಿರುವಂತಹ ದಾಖಲೆಯನ್ನು ಭಾರತ ಮಾಡೈತಿ. ಇಷ್ಟೆಲ್ಲಾ ದಾಖಲೆಗಳ ಜೊತೆಗೆ ಮತ್ತೊಂದು ಭಾರಿ ಹಿಗ್ಗು, ಖುಷಿ ಕೊಡುವಂತ ವಿಚಾರವನ್ನು ನಡೆದೈತಿ ನೋಡ್ರಿ. ಈ ಸಾಮಾನ್ಯವಾಗಿ
ಕ್ರಿಕೆಟ್ ಆಗ್ಲಿ ಅಥವಾ ಯಾವುದೇ ರೀತಿಯ ಗೆಲುವನ್ನ ಹೆಂಗ ಸಂಭ್ರಮಿಸ್ತಿದ್ರು ಒಂದು ಟೈಮ್ನಾಗ ಅಂತಂದ್ರ ಈ ಲೇಟ್ ನೈಟ್ ಪಾರ್ಟಿ ಮಾಡೋದಾಗ್ಲಿ ಅಥವಾ ಮದ್ಯಪಾನ ಮಾಡೋದಾಗ್ಲಿ, ದೊಡ್ಡ ಜೋರಾಗಿ ಗದ್ಲಾದಲ್ಲಿ ಹಾಡ್ ಹಾಕಿ ಕುಣಿದು ಕುಪ್ಪಳಿಸಿ ಹಿಂಗ ಗೆಲುವನ್ನ ಸಂಭ್ರಮಿಸ್ತಿದ್ರು. ಅದು ತಪ್ಪನ್ನ ಹೇಳಲಿಕ್ಕೆ ಹೋಗುದಿಲ್ಲ. ಆದ್ರೆ ಈ ಸಲ T20 ವರ್ಲ್ಡ್ ಕಪ್ ಮ್ಯಾಚ್ ಮುಗಿದ ಕೂಡಲೇ ಎಲ್ಲಿ ಆ ಸಂಭ್ರಮ ಕಂಡದನ್ಲಿಕ್ಕೆ ಒಂದು ದೃಶ್ಯ ಐತಿ, ನೋಡ್ಬಿಡ್ರಿ. ನೋಡಿದ್ರೆ ಸೂರ್ಯಕುಮಾರ್ ಯಾದವ್ ವಿಶ್ವಕಪ್ ಗೆದ್ದಾದ್ಮೇಲೆ ಸೀದಾ ಅಹಮದಾಬಾದಿನ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಹಣೆಗೆ ಕುಂಕುಮ ಹಚ್ಕೊಂಡು ಆ ಗೆಲುವನ್ನ ಅಲ್ಲಿ ಸಂಭ್ರಮಿಸಾರ. ವಾಹ್, ಭಾರಿ ಹಿಗ್ಗಾಯ್ತು. ಆದ್ರೆ ಇದನ್ನ ನೋಡಿದಂತ ಒಂದಷ್ಟು ಮಂದಿಗೆ ಶಿಸ್ತು ಉರ್ಕೊಂಡಿರ್ತಾರ. ಏನ್ ಮಾಡೋದು ಅಂಥವ್ರಿಗೆ ಬರ್ನಾಲ್ ಭಾಗ್ಯವನ್ನ ಕರುಣಿಸ್ಲೇಬೇಕಾಗ್ತದ. ಆದ್ರೆ ನಾವು ಫ್ರೀಯಾಗಿ ಏನು ಕೊಡುದಿಲ್ರಿ, ತಮ್ಮ ರೊಕ್ಕದಾಗ ತಗೊಂಡ್ ಹಚ್ಕೋಬೇಕಂತ ಹೇಳ್ತೀವಿ ನೋಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.